ಏನು ಗೊತ್ತಾ ಫ್ರೆಂಡ್ಸ್, ಇದು ಗೊತ್ತಿಲ್ಲ ಫ್ರೆಂಡ್ಸ್, ಗೊತ್ತಿಲ್ಲ. ಮತ್ತು ಹಂಗೆ ಪಳ್ಳಿ ಅಂತ ಏನು ಮುದ್ದಿನ ಪಳ್ಳಿಯನ? ಇಲ್ಲ, ನೀನೇನೋ ಜ್ಯೂಸ್ ತಂದೇನೋ ಅನ್ಕೊಂಡೆ ನಾನು. ಕಾಫಿ ಗೀಫಿ ನನ್ನ ಡಸ್ಟ್ಬಿನ್ ಐತೆ ಸಾಕದ ಡಸ್ಟ್ಬಿನ್ ಐದು ಅಂತ. ನಾನು ಮಂಡ್ಯ, ನೀನು ಮಂಡ್ಯನ, ನಾನು ಕರ್ನಾಟಕ. ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ವಿಜಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಜೊತೆ ಮೋದಿ ಕೂಡ ಇದ್ದಾನೆ, ನನ್ನ ಫ್ರೆಂಡ್. ಸೊ ಇವನು ಇಂಜಿನಿಯರ್ ಫ್ರೆಂಡ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಆಲ್ರೆಡಿ ಎಷ್ಟೋ ಜನಕ್ಕೆ ಗೊತ್ತೇ ಇದೆ, ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರಾ. ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಮೈನ್ ರೋಡ್ ಹೋಗುತ್ತೆ, ಅಲ್ಲಿಂದ ಲೆಫ್ಟ್ ಹೋದ್ರೆ ಮಡಿಕೇರಿ, ರೈಟ್ ಹೋದ್ರೆ ಚಿಕ್ಕಮಂಗ್ಳೂರು. ಅಲ್ಲಿ ಹೋಗಿ ನಿಲ್ಸ್ಬಿಟ್ಟು ನೋಡ್ತೀವಿ ಯಾವ ಕಡೆ ಹೋಗ್ಬೇಕು ಅಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಫಸ್ಟ್ ಟೈಮ್ ಹೊಸ ಕ್ರೇಟಾನ ಕುಂತೀನಿ, ಐ ಮೀನ್ ನ್ಯೂ ಮಾಡೆಲ್ ಕ್ರೇಟಾನಾಗ. ಪ್ರಾಪರ್ ಎಸಿವಿ ಬೋನೆಟ್ ಕಾಣುತ್ತೆ ನೀಟಾಗಿ ಮುಂದೆ. ಹೌದೌದು. ಸೊ ನಮ್ಮ ಸ್ವಿಫ್ಟ್ ಕಾಣಲ್ಲ. ರೋಡ್ ಕ್ಲಿಯರೆನ್ಸ್ ರೋಡ್ ಕ್ಲಿಯರೆನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಮತ್ತೆ ಮೈಲೇಜು ಅಷ್ಟೇ 15-16 ಹತ್ರ ಕೊಡುತ್ತೆ ವಿತ್ ಎ ಸಿ. ಆರಾಮಾಗಿ ಕೊಡುತ್ತೆ. ಮತ್ತೆ ಇದು ನೋಡಿದ್ದೆ. ಏ ಹೌದಾ, ನಾನು ಇದು ಕೇಳೋಣ ಅನ್ಕೊಂಡಿದ್ದೆ. ಏನಾಯ್ತು? ನಾನು ಏನೋ ಸೆಂಟು ಅನ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ಡಸ್ಟ್ಬಿನ್ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಡಸ್ಟ್ಬಿನ್ ಅಂತ. ಎಲ್ಲಿಂದ ಎಕ್ಸ್ಪ್ಲೋರ್ ಮಾಡ್ತಾನೆ ಏನೋ ಒಂದ್ ಇರ್ಬೋದು ಅನ್ಕೊಂಡೆ. ಮತ್ತೆ ಸೇಮ್ ಡಸ್ಟ್ಬಿನ್ ತರನೇ ಸಣ್ಣದೈತೆ ಎಲ್ಲ. ಇಲ್ಲ, ನೀನೇನೋ ಜ್ಯೂಸ್ ತಂದೇನೋ ಅನ್ಕೊಂಡೆ ನಾನು. ಕಾಫಿ ಗೀಫಿ ನನ್ನ ಡಸ್ಟ್ಬಿನ್ ಐತೆ ತಕ್ಷಣ ಶಾಕ್ ಅದ ಡಸ್ಟ್ಬಿನ್ ಇದು ಅಂತ. ಎಡಕ್ಕೆ ಹೋದ್ರೆ ನಾವು ಮಡಿಕೇರಿ, ಬಲಕ್ಕೆ ಹೋದ್ರೆ ಚಿಕ್ಕಮಂಗ್ಳೂರು. ಗೈಸ್ ಇವಾಗ ಚಿಕ್ಕಮಂಗ್ಳೂರು ಹೋಗೋ ಪ್ಲಾನ್. ಸೊ ರೈಟ್ ತಗೊಂಡು ಸರ್ವಿಸ್ ರೋಡಲ್ಲಿ ಬಂದ್ವಿ. ಮುಂದೆ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ರೈಟ್ ತಗೊಂಡು ಹೋಗ್ತಾ ಇರೋದು ಅಷ್ಟೇ. ಪೆಟ್ರೋಲ್ ಹಾಕ್ಸ್ಕೊಂಡಿರಿ. ಏನೋ ಜೀವನಾಗ ಆಫರ್ ನಡೆದೈತೆ ಅಂತ ನೋಡ್ರಿ. ಫೆಬ್ರವರಿ ಮಟ್ಟ ಪ್ರತಿ ಲೀಟ್ರಿಗೆ 2 ರೂಪಾಯಿ ಆಫ್ ಅಂತ. ಇದು ಇದ್ದಿದ್ದೆ ತೋಟಲೆಲ್ಲ ಬೆಳೆಯೋದು? ನಿಮ್ಮ ತೋಟನೇ? ಯಾಕೆ ನಗ್ದೆ? ಇಲ್ಲ, ತೋಟದೆಲ್ಲ ಬೆಳೆಯೋದು ಅಲ್ಲ. ಇಲ್ಲ ಇವರೇ ಬೆಳೆಸ್ತಾರ ಅಂತ ಕೇಳಿದ್ದು ನಾನು. ನೋಡು, ತುಂಬ ಜಾಸ್ತಿನೂ ಇರಬೇಕು ಒಂಜಿ, ಈ ಥರ ಇರಬೇಕು, ಸಕ್ಕತ್ತಾಗಿರುತ್ತೆ ನಮಗೆ. ಅಲ್ಟಿಮೇಟ್. ನಮ್ಮನೆ ಹತ್ರನೇ ಒಂದು ಎಳ್ನೀರು ಕುಡಿಬೇಕಂದ್ರೆ 60 ರೂಪಾಯಿ ಹೇಳ್ತವ್ರು. 60 ರೂಪಾಯಿ, 65 ರೂಪಾಯಿ, ಇಲ್ಲ 50 ರೂಪಾಯಿ. ಟೇಸ್ಟು ಚೆನ್ನಾಗಿತ್ತು. ಹಾಸನ್ಗೊಂದು 30 ಕಿಲೋಮೀಟರ್ಸ್ ಇದೆ ಇನ್ನು. ಸೊ ಹಾಸನಿಂದ ಒಂದು 40-45 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೆ ಮುಗೀತು. ನನ್ನ ಪ್ರಕಾರ ಇದೆ ರೈಟು. ಇದಲ್ವಾ? ಚಿಕ್ಕಮಂಗ್ಳೂರು ಹಿಂಗೆ ಹೋಗಲ್ವೇನೋ? ಶೋರಾ? ಇಲ್ಲ, ಬಸ್ಗಳೆಲ್ಲ ಹೋಗ್ತಿದೆ. ಅವತ್ತು ಹಂಗೆ ಹೋಗಿ ಪಳ್ಳಿ ಅಂತ ಏನು ಮುದ್ದಿನ ಪಳ್ಳಿಯನ? ಈಗ ನಾವು ಮೂಡಿಗೆರೆ ರೋಡಲ್ಲಿ ಇದ್ದೀವಿ. 54 ಮಿನಿಟ್ಸ್ ಇದೆ. ದೇವ್ರ ಮನೆಗೆ ಹೋಗ್ತಾ ಇದ್ದೀವಿ. ದೇವ್ರ ಮನೆ ಅಲ್ಲ, ಬೆಟ್ಟದ ಬೈರೇಶ್ವರ. ಬೆಟ್ಟದ ಬೈರೇಶ್ವರ. ಇದು ಲವ್ ಮಾಕ್ಟೇಲ್ ಮೂವಿಲಿ ಶೂಟಿಂಗ್ ಆಗಿದ್ದೆ ಅಲ್ಲ, ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದು ಮೂಡಿಗೆರೆ ಎಲ್ಲ ನೋಡೋಂಗಿದೆ. ನೀನು ಉಶ್ ಮೂವಿ ನೋಡಿದ್ಯಾ? ಉಶ್ ಮೂವಿ ಉಪೇಂದ್ರ ನೋಡಿದ್ದೀನಿ. ಆ ಥರನೇ ಮನೆ ಇಲ್ವಾ? ಇದು ರೈಟ್ ಸೈಡಲ್ಲಿ ತೋರಿಸು ನೋಡು, ಒಂಥರ ಹಂಗೆ ಇಲ್ವಾ ಮನೆ? ಇದೆ, ಹೌದು. ಆ ಶೂಟಿಂಗ್ ಮಾಡ್ಬೇಕಾದ್ರೆ ಕೆಳಗಡೆ ಹಂಗೆ ಇದೆ. ಅಲ್ಟಿಮೇಟ್. ಸ್ವಲ್ಪ ಏನಾದ್ರು ಮಳೆ ಬರೋ ಥರ ಇದ್ದು ಫಾಗ್ ಇದ್ದಿದ್ರ, ಮಳೆ ಬೀಳ್ತಾ ಇದ್ದಿದ್ರೆ ಮಜಾನೇ ಬೇರೆ. ಸೀರಿಯಸ್ಲಿ. ಅಲ್ಲಿ ನೋಡು, ಮನೆ ನೋಡು, ಈ ಥರ ಇರೋದು ಮನೆ ಅಲ್ಲ. ಈ ಮರ ನೋಡು ಹಿಂಗಿದೆ. ರೋಡ್ ಮಾತ್ರ ಅಲ್ಟಿ. ಗೈಸ್, ಇನ್ನೂ 8 ಕಿಲೋಮೀಟರ್ ಅಷ್ಟೇ. ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗ್ತಿದ್ವಿ. ಗೈಸ್ ಜಾಗ ನೋಡಿ ತುಂಬ ಸಖತ್ತಾಗಿದೆ. ಸೊ ಇಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಇದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಬಟ್ ಈ ಪ್ಲೇಸ್ ನೋಡ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ. ಸೊ ಇಲ್ಲಿ 2 ಕಾರ್ ನಿಂತಿತ್ತು, ಅದಕ್ಕೆ ನಾವು ಸ್ವಲ್ಪ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಿಲ್ಸಿದ್ವಿ. ಹೇಳೋ, ಹೇಗಿತ್ತು ಪ್ಲೇಸ್ ಹೇಳೋ? ಪ್ಲೇಸ್ ನಾನು ಸುಮಾರು ಸಲ ಬಂದಿದ್ದೀನಿ, ಅದಕ್ಕೆ. ಈ ಪ್ಲೇಸ್ ಹೇಳೋ, ಸುಮಾರು ಸತಿ ಬಂದಿದ್ಯಾ? ಏನು ಗೊತ್ತಾ ಫ್ರೆಂಡ್ಸ್, ಇದು ಗೊತ್ತಿಲ್ಲ ಫ್ರೆಂಡ್ಸ್, ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ಬೆಳಗಿನ ಜಾವ ಬಂದರೆ ಸೂಪರಾಗಿ ಕಾಣುತ್ತೆ. ಇಷ್ಟೇ ಇರೋದು, ಚಿಕ್ಕ ತುಂಬ ಜನ ಬಂದು ಹೋಗಿರ್ಬೋದು. ಬಟ್ ನಾನು ಬರ್ತಿರೋದು ಫಸ್ಟ್ ಟೈಮ್. ಮಾರ್ನಿಂಗ್ ಬಂದಿದ್ರೆ ಒಂದು ಇನ್ನೂ ಅಲ್ಟಿಮೇಟ್. ನೀನು ಯಾವಾಗ ಬಂದಿದ್ದೋ ಇಲ್ಲಿ?
ನಾನು 1947 ಆಗಸ್ಟ್ 15ನೇ ತಾರೀಕು ಬಂದಿದ್ದೆ. ಏಯ್ 3 ವರ್ಷದ ಹಿಂದೆ ಬಂದಿದ್ದೆ. 3 ಇಯರ್ಸ್ ಆಯ್ತಾ? ಹಾ. ಅವಾಗೇನು ಬೆಳಿಗ್ಗೆನೇ ಬಂದಿದ್ದಾ? ನಾವು ಬೆಳಗ್ಗೆ ಅದೇ ಇಲ್ಲಿ ಹತ್ರನೇ ಒಂದು ಎತ್ತಿನ ಭುಜ ಅಂತ ಒಂದು ಟ್ರೆಕ್ಕಿಂಗ್ ಇದೆ. ಹ್ಞೂ ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 7ರಿಂದ 11 ಗಂಟೆವರೆಗೂ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದ್ವಿ. 11:30 ಇದ್ವಿ. ಬಟ್ ಅವಾಗ ನಾನು ಬಂದಾಗ ಮಾನ್ಸೂನು ಮಳೆ ಬೀಳ್ತಾ ಇತ್ತು. ಇವಾಗ ಸ್ವಲ್ಪ ಜನರು ಬಂದರು. ಮಾನ್ಸೂನಲ್ಲಿ ಬಂದರೆ ಅಂತೂ ಇದು ಹೆಂಗೆ ಕಾಣತ್ತಂದ್ರೆ ಮಾತೇ ಇಲ್ಲ ನಾ ಆ ಥರ ಹೇಳೋಕ್ಕೆ. ಏನು ಹೇಳು? ತ್ರಿಶೂಲ ಅದಕ್ಕೊಂದು ಹೆಸರು ಇದೆ. ಗೊತ್ತಿಲ್ಲ ಗುರು. ಅದ್ರ ಹೆಸರು ವಿಜಯ್. ಹಾಂ, ವಿಜಯ್ ಅಂತೇಳಿ. ನನ್ನ ಹೆಸ್ರೇ? ನನ್ನ ಹೆಸರು ಗೈಸ್, ನನ್ನ ನನ್ನ ಹೆಸರು ಆ್ಯಕ್ಚುಲಿ ಇಬ್ಬರ ಹೆಸರು ವಿಜಯ್. ಅದು ಯಾರು ಗೊತ್ತಿಲ್ಲ ಅನ್ಸುತ್ತೆ. ನಾನು ವಿಜಯ್, ನನಗೆ ಗೊತ್ತಿಲ್ಲ. ಒಂದೇ ಕಾಲೇಜು ಇಬ್ರು. ಇಂಜಿನಿಯರಿಂಗ್ ಅಷ್ಟೇ, M.Tech ಅಷ್ಟೇ. ದೇವಸ್ಥಾನ ಅಂತೂ ಇನ್ನೂ ತೆಗ್ದಿಲ್ಲ. ಬಟ್ ಎಲ್ಲ ಕಡೆಯಿಂದ ಬರೀ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತೆಗಿಯೋರು ತುಂಬ ಜನ ಇದ್ದಾರೆ. ಕೆಲವರು ಫೋಟೋಸ್ಗೆ ಪೋಸ್ಟ್ ಕೊಡ್ತಾರಲ್ಲ, ನೋಡೋಕ್ಕೆ ಲೈವಲ್ಲಿ ಹೆಂಗಿರೋದು ಗೊತ್ತಾ, ವಿಚಿತ್ರವಾಗಿರುತ್ತೆ. ಏನು ನಿಂದು ಕತೆ? ಅಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ತೋರಿಸ್ತೀಯಾ ಫುಲ್ಲು ದೇವಸ್ಥಾನ? ಇಲ್ಲ, ತೋರಿಸು ಮತ್ತೆ. ಗೈಸ್ ಇವಾಗ ಹೊಡ್ತಾ ಇದ್ದೀವಿ. ಸೊ ಜನರು ತುಂಬ ಜಾಸ್ತಿ ಬಂದ್ಬಿಟ್ರು. ಈವ್ನಿಂಗ್ ಆಗ್ತಾ ಜಾಸ್ತಿ ಜನ ಬರ್ತಿದ್ದಾರೆ. ಇಲ್ಲಿ ನೋಡಿ ಕಂಬಿಗಳು ನೋಡಿ ಹೆಂಗಿದೆ ನೋಡಿದ್ದು. ಇಲ್ಲೇನೋ ಕಾಲು ಇಟ್ಟ ಅಂದರೆ ಅಷ್ಟೇ ಚುಚ್ಕೊಬಿಡೋದು ಕಾಲು ಒಳಗಡೆ ಎಲ್ಲ ಚುಚ್ಕೊಬಿಡುತ್ತೆ. ಆಮೇಲೆ ಹಾಂ, ಬೆಂಗಳೂರು ಸರ್. ನಿಮ್ಮದು? ಬಳ್ಳಾರಿ ಸರ್. ಬಳ್ಳಾರಿ ಅಲ್ರಿ, ಬಳ್ಳಾರಿಯಾಗ ಎಲ್ಲಿರ್ತೀರಿ? ಸರ್ ಇಲ್ಲಿ ಸರ್ ಬಸವೇಶ್ವರ ನಗರ ಸರ್. ಬಸವೇಶ್ವರ ನಗರ ರೀ. ಇಲ್ಲಿ ಬೆಂಗಳೂರಲ್ಲೂ ಇದೆ ಬಸವೇಶ್ವರ ನಗರ. ಇಂಟ್ರೊಡಕ್ಷನ್ ಕೊಡು ನೋಡಿ. ನೀ ಯಾರು? ಹೆಸರು ಹೇಳು. ನಾನು ಮಂಡ್ಯ. ನೀನ್ ಮಂಡ್ಯನ? ನಾನು ಕರ್ನಾಟಕ. ಹೇಮಂತ್ ಮಂಡ್ಯ. ಮಂಡ್ಯದ ಹುಡುಗ. ನಾನು ಮಂಡ್ಯ. ಸಕ್ಕರೆ ನಾಡು, ಸಕ್ಕರೆ ನಾಡು. ಅಂಬಿ ಅಣ್ಣಂದು ಊರು. ಅಂಬಿ ಅಣ್ಣವ್ರು, ಅಂಬರೀಷ್ ಅಣ್ಣವ್ರ ಊರು. ನೀನ್ ನವಿಲೆ ಅಂದಿದ್ದಾಗ ಓಡೋಗೋಯ್ತು. ಸಾರಿ ಮಾತು ಹೊರಟಾದ್ರೂ ಮನ್ಸ್ ಮಾತ್ರ ಮೃದು. ಯಾರ್ದು? ನಮ್ದು. ಅದಕ್ಕೆ ನಾವು ಗಿಲ್ಲಿ ಗೆಲ್ಸೇವಲ್ಲಪ್ಪ ಮಂಡ್ಯದ. ನಾನು ಒಬ್ನೇ ಬಂದಿರೋದು ಬೆಟ್ಟದ ಬೇರೆ. ಲವ್ ಮಕ್ಕಳ್ 2 ನೋಡ್ಬಿಟ್ಟು ಬಂದಿರೋದು. ಒಬ್ನೇನಾ? ಹೌದು. ಹೇಮಂತ್ ಏನೋ ಹೇಳ್ಬೇಕಂತ ಸ್ಟೋರಿ ಕೇಳ್ರಿ. ಹೇಳಿ ಹೇಮಂತ್. ಏನಿಲ್ಲ, ಕ್ಯಾಮ್ರಾ ನೋಡಿದ ತಕ್ಷಣ ಏನಿಲ್ಲ. ಇಷ್ಟೊತ್ತು ಫುಲ್ಲು ಸ್ಟೋರಿ ಗೈಸ್ ಇಷ್ಟೊತ್ತು ಕ್ಯಾಮ್ರಾ ಆನ್ ಇರ್ಲಿಲ್ಲ. ಫುಲ್ಲು ನಂದು ಈ ಸ್ಟೋರಿ ಆ ಸ್ಟೋರಿ ಅಂತ ಹೇಳ್ತಾ ಇದ್ರು. ಇವಾಗ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಂದೇನು ಇಲ್ಲ ಅಂತ ಬ್ಲ್ಯಾಂಕ್. ಮಂಡ್ಯದ ಹುಡುಗಪ್ಪ. ಮಂಡ್ಯದವ್ರು ಎದಕ್ಕೆ ಎದುರ್ಕೊಂಗಿಲ್ಲ? ಏನಿಲ್ಲ, ಎದ್ರಕೊಳ್ಳಂಗಿಲ್ಲ. ಅದೇ ಈ ಕ್ಯಾಮ್ರಾ ಬಂದು ಅದ್ರ ಕೊಡ್ಬೇಕು. ಕ್ಯಾಮ್ರಾ ಎದ್ರಕೋಬೇಕು. ಬಸ್ ಹತ್ತಿ ಇಲ್ಲೇ ನಿಲ್ಸ್ಬಿಟ್ಟವನ. ಬಸ್ ಹೋಗ್ತದ? ಹೋಗೋ ಚಾನ್ಸಸ್ ಐತೆ. ಹೇಮಂತ್ ಅಂತ ಸಿಕ್ಕಿದ್ರು ನಮಗೆ. ಇವ್ರಿಗೆ ಮುಡಿಗೆರೆ ಡ್ರಾಪ್ ಮಾಡ್ತಿದ್ದೀವಿ. ವಿಜಯ್ ಅನ್ನೋದನ್ನ ಹೇಳ್ರಪ್ಪ. ಬಾಯ್. ಸೊ ಇವನು ಎಲ್ಲಿ ಸಿಕ್ಕದ ಅಂದ್ರೆ ಯಾವುದೋ ಜಾಗದು ಬೆಟ್ಟದ ಭೈರೇಶ್ವರ ಅಲ್ವಾ, ಅಲ್ಲಿ ಸಿಕ್ಕದ ಡ್ರಾಪ್ ಕೊಡಿ ಅಂತ. ಸೊ ಒಬ್ನೇ ಬಂದಿದ್ನಂತೆ, ಅದು ನಡ್ಕೊಂಡು. ಗಾಡಿ ಪಂಚರ್ ಆಗ್ಬಿಟ್ಟು ಒಬ್ನೇ ಬಂದಿದ್ದಾನೆ. ಡೆಡಿಕೇಶನ್. ಹಾ, ಮಂಡ್ಯದ ಹುಡುಗ. ಸಿಗ್ತಾ ಇರೋ ಮಂಡ್ಯ ಕಡೆ ಬರ್ತೀವಿ ಆಯ್ತಾ? ಹೇಳು ನಿಮ್ ಫ್ರೆಂಡ್ಸ್ಗೆಲ್ಲ. ಥ್ಯಾಂಕ್ಸ್ ಅಪ್ಪ. ಬಾಯ್. ಹುಷಾರಾಗು. 2000 years later. ಗೈಸ್ ಇವಾಗ ನಾವು ಚಿಕ್ಕಮಂಗ್ಳೂರು ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ನೋಡ್ಬಿಟ್ಟು ನಾನು ಫುಲ್ ಸೈಕ್ ಆಗ್ಬಿಟ್ಟೆ. ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಆಗ್ಬಿಟ್ಟಿದೆ. ತುಂಬಾ ವರ್ಷಗಳಾಯ್ತು. ಬುಕ್ಕಿಂಗು ಆಯ್ತು ಆಯ್ತಾ ಮುಳಿಯಂಗಿರಿಗ. ಸೊ ನಾಳೆ ಮುಳಿಯಂಗಿರಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬೇಕಾದ್ರೆ ಇದು ಪಾಸ್ ಬೇಕು, ಅದಕ್ಕೆ ಇವಾಗ ಬುಕ್ಕು ಮಾಡಾಯ್ತು. ನಾನು ನೋಡಿದ್ದೇನು ಗೊತ್ತಾ, ಫುಲ್ಲು ಶಾಕ್ ಗುರು. ಅಲ್ಲಿಂದ ಅಲ್ಲಿ ತನಕನೂ ಫುಲ್ಲು ಹೆಂಗಿದೆ ಗೊತ್ತಾ, ಅಂಗಡಿಗಳು, ಲಾಡ್ಜು, ಬರೀ ಇಂಥದ್ದೇ ಫುಲ್ಲು ಹೆವಿ ಇದೆ ಆ್ಯಕ್ಚುಲಿ. ಸೊ ನನ್ನ ಫೇಸ್ ನೋಡ್ಬೋದು. ನಾವು ಬೆಳಿಗ್ಗೆ ಬಿಟ್ಟಿದ್ದು, ಇವಾಗ ರೂಮ್ ಬುಕ್ ಮಾಡಿದ್ದೀವಿ. ರೂಮ್ ಯಾವುದು ಅಂತ ತೋರಿಸ್ತೀನಿ ನೋಡಿ. ಇದೆ ಆರ್ಚಿಡ್ ಅಂತ. ಸೊ ಇಲ್ಲಿ ರೂಮ್ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಇಲ್ಲಿ 10 ಗಂಟೆ ಕ್ಲೋಸ್ ಆಗುತ್ತೆ. ಇವಾಗಲೇ 9 o'clock ಆಗಿದೆ. ಸೊ ಇವಾಗ 10 ಗಂಟೆ ಕ್ಲೋಸ್ ಆಗೋ ಮುಂಚೆ ನಾವು ಹೋಗ್ಬಿಟ್ಟು ಊಟ ಏನೇನು ಬೇಕೋ ಪಾರ್ಸಲ್ ತೊಗೊಂಡ್ಬರ್ತೀವಿ. ಇಲ್ಲಾಂದರೆ ಆಮೇಲೆ ಸಿಗಲ್ವಂತೆ. ಇನ್ನೊಂದು ಅವರ್ ಇದೆ, ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ವಾಕ್ ಹೋಗ್ಬಂದು ಊಟ ಹಂಗೆ ಬರ್ತಾ ತೊಗೊಂಡು ಬರ್ತೀವಿ. ಗೈಸ್ ಜಸ್ಟ್ ರೂಮಿಗೆ ಬಂದ್ವಿ, ರೀಚ್ ಆದ್ವಿ. ಸೊ ಇದೇ ನೋಡಿ ರೂಮ್ ಮಾಡಿರೋದು. ಚೆನ್ನಾಗಿದೆ ರೂಮು. ಇದು
ಕಿಂಗ್ ಸೈಜ್ ಬೆಡ್ ಇದೆ, ಇಬ್ರಿಗೆ ಆರಾಮಾಗಿ ಮಲ್ಕೋಬೋದು. ಸೊ ಇಲ್ಲಿ ಒಂದು ಟೇಬಲ್ ಇದೆ, ಇವನು ಹೆಂಗೋ ಇವಾಗ ಕೆಲಸ ಮಾಡ್ತಾನೆ, ಅದಕ್ಕೆ ಟೇಬಲ್ ಇರೋದ್ರಿಂದ ಅವ್ನು ಆರಾಮಾಗಿ ಇಲ್ಲಿ ಕೆಲಸ ಮಾಡ್ಬೋದು. ಇಲ್ಲೊಂದು ಟೀ ಕಪ್ಸ್ ಇದೆ ಮತ್ತು 2 ಲೀಟ್ರ್ ವಾಟರ್ ಬಾಟಲ್. ಹಾಗೆ ಊಟನೂ ತಂದಿದ್ದೀವಿ, ಆಮೇಲೆ ಊಟ ಮಾಡ್ತೀವಿ. ಸೊ ಇವಾಗ ಮ್ಯಾಚ್ ಬರ್ತಾಯಿದೆ, ಕ್ರಿಕೆಟ್ ಮ್ಯಾಚ್ ಹಾಕೋ ಅಂದರೆ ಆಗ್ತಾಯಿಲ್ಲ ಇವನು ಆವಾಗಿಂದ. ಎ ಸಿ ಹಾಕು ಅಂದರೆ ಎ ಸಿನೂ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾವೆ ನೀವು. ಸೊ ಅದೊಂದು ಸಾರ್ಟ್ ಔಟ್ ಆಗಬೇಕು. ಸೊ ಆಚೆಯಿಂದ ನಾವು ಊಟ ತೊಗೊಬರ್ಬೇಕಾದ್ರೆ ಹಾಗೆ ನಾನು ಬ್ರಷ್ ತಂದಿಲ್ಲ, ಬ್ರಷ್ ಮತ್ತು ಪೇಸ್ಟ್ ತೊಗೊಂಬಂದೆ. ಇಲ್ಲೊಂದು ಮಿನಿ ಫ್ರಿಜ್ ಇದೆ ಮತ್ತು ಕಾರ್ಗೆ ಇರ್ಬೋದು, ಫೋನ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಸೊ ವಾಶ್ರೂಮ್ ಕೂಡ ನೀಟಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ವಾಶ್ರೂಮೇ ಇಷ್ಟ ಆಗಬೇಕು, ಹೈಜೀನ್ ಆಗಿದೆ ಫುಲ್ಲು. ಸೊ ಇದೊಂದು ಸಪ್ರೇಟ್ ಇರೋದ್ರಿಂದ ಒಂಥರ ಚೆನ್ನಾಗಿದೆ. ಸೊ ಯಾವಾಗಲೂ ಗೀಝರ್ ಆನಲ್ಲೇ ಇರ್ಬೋದು, 24x7 ಹಾಟ್ ವಾಟರ್ ಬರ್ತಾ ಇರುತ್ತೆ. ಇವಾಗ ನಮಗೆ ಫುಲ್ಲು ಟಯರ್ಡ್ ಕೂಡ ಆಗಿದೆ, ಸ್ವಲ್ಪ ಕೆಲಸ ಮಾಡೋದಿದೆ. ಇವನು ಕೆಲಸ ಮಾಡಬೇಕಾದ್ರೆ ನಾನು ಸ್ವಲ್ಪ ಎಡಿಟಿಂಗ್ ಮಾಡಬೇಕು, ಅದು ಮುಗಿಸಿ ಸ್ವಲ್ಪ ಊಟ ಮಾಡಿಬಿಟ್ಟು ಮ್ಯಾಚ್ ಇದೆ, ಮ್ಯಾಚ್ ಒಂದು ಸತಿ ಫುಲ್ಲು ಫಿನಿಷ್ ಮಾಡಿ ಹಾಗೆ ಊಟ ಮಾಡ್ಕೊಂಡು ಇವತ್ತಿನ ಡೇ ಮುಗಿಸ್ತೀವಿ. ಪರವಾಗಿಲ್ಲ ಬಿಡಿ. ಆನ್ ಆಯ್ತಾ? ನೀವು ಬಂದ್ ಮಾಡಿ ಚಾಲು ಮಾಡಿದ್ರೆ ಏನು ಕೇಳಕ್ಕೆ ಇಲ್ಲ, ಇದು ರಿಮೋಟ್ ಚೇಂಜ್ ಆಗಿತ್ತು ಸರ್. ರಿಮೋಟ್ ಚೇಂಜಾ? ಲೈಟ್ ಹೋಗಿ ಬಂತು, ಒಮ್ಮೆ ಟಿವಿ ಬಂದೈತೆ ಮತ್ತೆ. ಹೌದಾ? ಟಿ ವಿ ಆಫ್ ಆಯಿತು. ಆನ್ ಮಾಡಿ, ಮ್ಯಾಚ್ ಬರ್ತಿದೆ. ಮ್ಯಾಚ್ ಇವತ್ತು ಇಂಪಾರ್ಟೆಂಟು. ನಂಬರ್ ಗೊತ್ತಿಲ್ಲ. 410 ಹಾಕಿದೆ. 410 ರೀ. ಸದ್ಯ 420 ಇಲ್ಲ. ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಫಾಲೋ ಮಾಡಿ. ಪ್ರೊಫೈಲಲ್ಲಿ ಇರುತ್ತೆ, ಇಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಗೈಸ್.